ಪ್ರೆಗ್ನೆನ್ಸಿ ಸಮಯದಲ್ಲಿ ಎಲ್ಲರೂ ಕೇಳ್ತಾರೆ ತಿಂದ್ಯಾ ಮಲಗ್ದ್ಯಾ ಆರಾಮಾಗಿದ್ಯಾ ಅಂತ. ಆದ್ರೆ ಬೇಬಿ ಡೆಲಿವರಿ ಆದ್ಮೇಲೆ ಎಲ್ಲಾ ಕೇರ್ ಬಂದು ಬೇಬಿ ಕಡೆಗೆ ಮಾತ್ರ ಹೋಗೋದು. ನಮಸ್ಕಾರ, ನಾನು ನಿಮ್ ಡಾಕ್ಟರ್ ಸಂಜನಾ ಹಿತೇಶ್, ಕನ್ಸಲ್ಟೆಂಟ್ ಒಬ್ಸ್ಟೆಟಿಷಿಯನ್ ಗೈನಕಾಲಜಿಸ್ಟ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಭಾರತಿ ಕ್ಲಿನಿಕ್. ಈ ಸಮಯದಲ್ಲಿ ಅನೇಕ ಅಮ್ಮಂದಿರ ಮನಸ್ಸಿನಲ್ಲಿ ಏಳಲಾಗದಂತಹ ಭಾವನೆಗಳು ಬರ್ತವೆ. ಡೆಲಿವರಿ ಆದ್ಮೇಲೆ ಈ ತರ ಥಾಟ್ ಬರ್ಬೋದು, ಇನ್ ನಾನು ಯಾರಿಗೂ ಮುಖ್ಯ ಅಲ್ಲ, ನಾ ಗುಡ್ ಮದರ್ ಅಲ್ಲ, ನನ್ಗೆ ಎಲ್ಲಾ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಿಲ್ಲ, ನನಗೆ ಮುಂಚೆ ತರ ಫ್ರೀಡಮ್ ಸಿಗಲ್ಲ, ನಾನು ಅಲೋನ್ ಫೀಲ್ ಮಾಡ್ತಾ ಇದ್ದೀನಿ, ಇನ್ ಮುಂದೆ ನನಗೆ ರಿಸ್ಟ್ರಿಕ್ಷನ್ ಜಾಸ್ತಿ ಆಗುತ್ತೆ. ಕೆಲವರಿಗೆ ಲೈಫ್ ಬಿಡ್ಬೇಕು ಅನ್ನೋ ಥಾಟ್ ಕೂಡ ಬರ್ಬೋದು. ಇದು ತಪ್ಪಲ್ಲ. ಇದಕ್ಕೆ ಕಾರಣಗಳು ಬಂದು ಸಡನ್ ಹಾರ್ಮೋನ್ ಡ್ರಾಪ್, ಸ್ಲೀಪ್ ಡಿಪ್ರಿವೇಶನ್, ಫಿಸಿಕಲ್ ಪೇನ್, ಎಮೋಷನಲ್ ನೆಗ್ಲೆಕ್ಟ್, ಫಿಸಿಕಲ್ ಅಂಡ್ ಮೆಂಟಲ್ ಚೇಂಜಸ್ ಇನ್ ದ ಬಾಡಿ. ಇದನ್ನೇ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆರ್ ಬ್ಲೂಸ್ ಅಂತ ಕರೀತೇವೆ. ಈ ಸಮಯದಲ್ಲಿ ಫ್ಯಾಮಿಲಿ ರೋಲ್ ಬಹಳ ದೊಡ್ಡದು. ಬೇಬಿ ಕೇರ್ ಜೊತೆ ಅಮ್ಮನ ಕೇರ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಮಾತಾಡ್ಸೋದು, ಸಪೋರ್ಟ್ ಕೊಡೋದು, ರೆಸ್ಟ್ ಕೊಡೋದು, ನೀ ಒಬ್ಬಳೇ ಅಲ್ಲ ಅಂತ ಬಿಟ್ಟು ಭರವಸೆ ಕೊಡೋದು, ಇದರಿಂದ ಲೈಫ್ ಸೇವ್ ಆಗಬಹುದು. ಅಮ್ಮ ವೀಕ್ ಅಲ್ಲ, ಅಮ್ಮ ಬ್ರೋಕನ್ ಅಲ್ಲ, ಅಮ್ಮಂಗೆ ಸರಿಯಾದ ಸಪೋರ್ಟ್ ಬೇಕು ಅಷ್ಟೇ. ಇಂಥ ಥಾಟ್ಸ್ ಇದ್ರೆ ಡಿಲೇ ಮಾಡ್ಬಿಡಿ, ನಿಮ್ ಡಾಕ್ಟರ್ ಜೊತೆ ಮಾತಾಡಿ. ಫ್ಯಾಮಿಲಿ ಮೆಂಬರ್ಸ್ ಬೇಬಿ ಜೊತೆ ಮದರ್ಗೂ ಕೂಡ ಕಾಳಜಿ ತೋರಿಸಿ. ಥ್ಯಾಂಕ್ ಯು.